ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟರು. ಈಗ ಚಳಿಗಾಲ ಅಧಿವೇಶನ ಏನು ನಡೀತಾ ಇದೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಆದಾಗ ನಾವು ಆಗಸ್ಟ್ವರೆಗೂ ಕೂಡ ಹಣನ ಕ್ಲಿಯರ್ ಮಾಡ್ಕೊಂಡಿದ್ದೀವಿ, ಯಾವುದು ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಗರಂ ಆಗಿ ಕೂಡ ಹೇಳಿದ್ರು ಅವರು ಬಿಜೆಪಿಯ ಶಾಸಕರಿಗೆ. ಸೊ ಇವಾಗ ಮತ್ತೆ ಇವತ್ತು ಕೂಡ ಸದನದಲ್ಲಿ ಚರ್ಚೆ ಆಗಿದೆ ಗೃಹಲಕ್ಷ್ಮಿ ಯೋಜನಾ ಪೆಂಡಿಂಗ್ ಹಣದ ಬಗ್ಗೆ. ಇವಾಗ ಅಶೋಕ್ ಅವರು ವಿತ್ ಪ್ರೂಫ್ ಸಮೇತನೇ ತಿಳಿಸ್ತಾ ಇದ್ದಾರೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ, ಯಾವ್ಯಾವ ತಿಂಗಳಲ್ಲಿ ಕೊಟ್ಟಿಲ್ಲ ಅವರು ಅಂತ ಹೇಳ್ಬಿಟ್ಟು ಪ್ರೂಫ್ ಸಮೇತ ತಿಳಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸರ್ ಹಾಗೆ ಅಶೋಕ್ ನಡುವೆನೂ ಕೂಡ ಚರ್ಚೆ ಆಗಿದೆ. ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ ಕೂಡ ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ? ಇವಾಗ ನಮಗೆ ಟೋಟಲ್ ಆಗಿ ನೋಡೋದಾದ್ರೆ 5 ಕಂತಿನ ಹಣ ಬರಬೇಕಾಗಿದೆ. ಹಾಗಾದ್ರೆ 5 ಕಂತಿನ ಹಣ 10,000 ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾರಾ, ಏನು ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿದೆ, ಏನು ವಾದ ವಿವಾದಗಳಾಗಿದೆ ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ಆಗಿ ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಸೊ ಹಾಗಾಗಿ ಆ್ಯಂಡ್ ಇಷ್ಟೇ ಅಲ್ಲ, 23ನೇ ಕಂತಿನ ಹಣ ಕೂಡ ಸಾಕಷ್ಟು ಜನ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಕೊನೆಯವರೆಗೂ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಇವಾಗ ಬೆಳಗಾವಿನಲ್ಲಿ ಚಳಿಗಾಲ ಅಧಿವೇಶನ ಏನು ನಡೀತಾ ಇದೆ ಅಲ್ಲಿ ಮೊನ್ನೆನೂ ಕೂಡ ಚರ್ಚೆ ಆಗಿತ್ತು. ಗೃಹಲಕ್ಷ್ಮಿ ಯೋಜನಾ ಪೆಂಡಿಂಗ್ ಹಣನ ನೀವು 5 ತಿಂಗಳು ಹಣನ ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನಾವು ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀವಿ, ಯಾವುದು ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ, ನಾವು ಕೊಡಬೇಕಾಗಿರುವಂಥದ್ದು 3 ತಿಂಗಳು ಮಾತ್ರನೇ ಅಂತ ಹೇಳ್ಬಿಟ್ಟು ಅವರು ಸಾಕಷ್ಟು ಬಾರಿ ಹೇಳಿದರು. ಹಾಗೆ ವಾದ ವಿವಾದಗಳು ಆಯಿತು ವಿರೋಧ ಪಕ್ಷದವ್ರ ಜೊತೆನೂ ಮತ್ತು ಕಾಂಗ್ರೆಸ್ ಸರ್ಕಾರದ ಜೊತೆಗೂ. ಅವರು ಅಲ್ಲಿ ತುಂಬ ಸಿಟ್ಟಿಗೇರಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇಲ್ಲ ಕ್ಲಿಯರ್ ಆಗಿದೆ, ನಾನು ಕೊಟ್ಟಿದ್ದೀನಿ. ಹಾಗಾದರೆ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಸರ್ಕಾರನೇ ಮಹಾರಾಷ್ಟ್ರದಲ್ಲೂ ಬಂದಿದೆ, ಅಲ್ಲಿ ಲಾಡ್ಲಿ ಬೆಹನ ಏನಾಯಿತು, ಕರೆಕ್ಟಾಗಿ ಕೊಟ್ಟಿದ್ದೀರಾ, ಹಂಗೆ ಹಿಂಗೆ ಅಂತ ವಾದಗಳಾಯಿತು. ಬಟ್ ಆದರೆ ಇವತ್ತು ಮತ್ತೆ ಅದ್ರ ಬಗ್ಗೆ ವಿರೋಧ ಪಕ್ಷದವರು ಅಶೋಕ್ ಅವರು BJP-ಯವರು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡು ವಿತ್ ಪ್ರೂಫ್ ಸಮೇತನೇ ಬಂದು ಮತ್ತೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹತ್ರ ಕೇಳಿಲ್ಲ, ಡೈರೆಕ್ಟು CM ಸಿದ್ದರಾಮಯ್ಯ ಸರ್ ಅವ್ರ ಹತ್ರನೇ ಕೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನಾ ಹಣ ಪೆಂಡಿಂಗ್ ಹಣನ ನೀವು 5 ತಿಂಗಳಿಂದ ಯಾಕೆ ಕೊಟ್ಟಿಲ್ಲ, ಫೆಬ್ರವರಿ ಮಾರ್ಚಲ್ಲಿ ಕೊಟ್ಟಿಲ್ಲ. ಬಟ್ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ನಾವು ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಓಕೆನಾ, ನಾನಿವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಕೇಳಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದನೂ ಕೂಡ ಕೇಳಿ ನಾನು ಲೆಟ್ರನ್ನೂ ಕೂಡ ತೊಗೊಂಡು ಬಂದಿದ್ದೀನಿ, ಯಾವ್ಯಾವ ತಿಂಗಳಲ್ಲಿ ಹಣ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರು CM ಸಿದ್ದರಾಮಯ್ಯ ಸರ್ ಮುಂದೆನೂ ಹೇಳಿದರು. ಹಾಗೆ ಆ ಒಂದು ಲೀಸ್ಟನ್ನು ಕೂಡ ಕೊಟ್ಟಾಗ CM ಸಿದ್ದರಾಮಯ್ಯ ಸರ್ ಕೂಡ ಒಪ್ಕೊಂಡಿದ್ದಾರೆ. ಸೊ ಯಾವ್ಯಾವ ಕಂತು ಬಿಡುಗಡೆ ಆಗಿಲ್ಲ ಅತಿ ಶೀಘ್ರದಲ್ಲಿ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗಾದರೆ ಅಲ್ಲಿ ಸ್ವಲ್ಪ ಚರ್ಚೆ ಆಗಿದೆ. ಹಾಗಾದರೆ ಯಾಕೆ ಸುಳ್ಳು ಹೇಳಿದರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಸದನದಲ್ಲಿ? ನಾವು ಯಾಕೆ ಬರಬೇಕಾಗಾದ್ರೆ, ಸುಳ್ಳು ಹೇಳೋದಾದರೆ ನಾವು ಯಾಕೆ ಬರಬೇಕು? ನೀವು ಕೊಡಲ್ಲ ಅಂತಲ್ಲ, ನೀವು ಕೊಡಲೇಬೇಕು. ಬಟ್ ಯಾಕೆ ಸುಳ್ಳು ಹೇಳಿದ್ರಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬಾ ವಾದ ವಿವಾದಗಳಾಗಿದೆ. ಇವಾಗ ಟೋಟಲ್ ಆಗಿ 5 ಕಂತಿನ ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೂ ಕೂಡ CM ಸಿದ್ದರಾಮಯ್ಯ ಸರ್ ಕೂಡ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿಸ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಇವಾಗ 23ನೇ ಕಂತಿನ ಹಣ ಹಾಗಾದರೆ ಯಾವ ತಿಂಗಳದು ಅಂದರೆ ಜೂನ್ ತಿಂಗಳ ಹಣ ಇವಾಗ ನಮಗೆ ಬಂದಿರುವಂಥದ್ದು 23ನೇ ಕಂತಿನ ಹಣ. ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಟೋಟಲ್ ಇವಾಗ 5 ತಿಂಗಳ ಹಣ ಬರಬೇಕಲ್ವಾ ನಮಗೆ. ಜುಲೈಯಿಂದ ಬರಬೇಕಾಗಿದೆ ಹಣ, ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಟ್ ಆದರೆ 5 ಕಂತಿನ ಹಣನೂ ಕೂಡ ಒಟ್ಟಿಗೆ ಬರೋದು ಡೌಟ್ ಅಂತಲೇ ಹೇಳ್ಬೋದು. ಯಾಕಂದರೆ 5 ಕಂತಿನ ಹಣ ಬಂದು 10,000 ರೂಪಾಯಿ ಆಯಿತು ಒಬ್ಬೊಬ್ಬರು ಫಲಾನುಭವಿಗಳಿಗೆ. ಇವಾಗ ಆಲ್ರೆಡಿ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು 540,000 ಕೋಟಿ ಏನೋ ನಾವು ಗೃಹಲಕ್ಷ್ಮಿ ಯೋಜನಾ ಹಣನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಇವಾಗ 1 ತಿಂಗಳಿಗೆ ಆಲ್ಮೋಸ್ಟ್ 2,500 ಕೋಟಿ ಬೇಕಂತೆ. ಸೊ 5 ತಿಂಗಳಿಗೆ ಅಂತಂದರೆ ತುಂಬ ದೊಡ್ಡ ಅಮೌಂಟ್ ಆಗುತ್ತೆ. ಬಹುಶಃ ಅಷ್ಟೊಂದು ಬಿಡುಗಡೆ ಮಾಡಲ್ಲ. ಇವಾಗ CM ಸಿದ್ದರಾಮಯ್ಯ ಸರ್ ಅವ್ರ ಗಮನಕ್ಕೆ ಬಂದಿರೋದ್ರಿಂದ ಆದಷ್ಟು ಬೇಗ ಒಂದು 2-3 ಕಂತಾದರೂ ಕೂಡ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅಲ್ಲಿ ತುಂಬಾ ಚರ್ಚೆಗಳಾಯಿತು. ಸುಳ್ಳು ಹೇಳ್ತೀರಾ ನೀವು, ಸುಳ್ಳು ಹೇಳ್ಕೊಂಡೇ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಪಕ್ಷದವರು ಹೇಳಿದರು. ಅವರು ಇವ್ರ ಮೇಲೆ ವಾದ ಮಾಡಿದರು. ಸೊ ಹಿಂಗೆಲ್ಲ ಆಗಿ ಫೈನಲ್ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೂವ್ ಆಗೋಗಿದೆ. ಇಲ್ಲಿ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಆಲ್ಮೋಸ್ಟ್ ತಿಳಿಸ್ತಾ ಇದ್ದಾರೆ. ಇವಾಗ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಇವಾಗ 3 ಕಂತು ಅಂತ ಅವ್ರು ಹೇಳ್ತಾ ಇರ್ಬೋದು. ಬಟ್ ಯೂಟ್ಯೂಬ್ ಚಾನಲ್ಗಳಂತೂ ಪ್ರತಿದಿನವೂ ಕೂಡ ತಿಳಿಸ್ತಾನೆ ಇದ್ದಾರಲ್ವ, ಯಾವ್ಯಾವ ತಿಂಗಳಿಗೆ ಕೊಟ್ಟಿದ್ದಾರೆ, ಯಾವ್ಯಾವ ತಿಂಗಳಲ್ಲಿ ಕೊಟ್ಟಿಲ್ಲ, ಅವರು ಇನ್ನು ಎಷ್ಟು ತಿಂಗಳಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಪ್ರತಿ ಸರಿನೂ ಕೂಡ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಅಂತ ಅಷ್ಟೇ ಅಲ್ಲ ಎಲ್ಲ ಯೂಟ್ಯೂಬರ್ಗಳು ಕೂಡ ತಿಳಿಸ್ತಾ ಇರ್ತಾರೆ ಇಷ್ಟು ಕಂತಿನ ಹಣ ಬರಬೇಕು, ಇಷ್ಟು ಕಂತಿನ ಹಣ ಮಾತ್ರನೇ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಸರ್ಕಾರಕ್ಕೆ ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ.
ಇವಾಗ ನಾನು ಹೇಳ್ದಂಗೆ ಹಾರ್ಡಾಗಿ ಲೆಕ್ಕ ತೊಗೊಂಡ್ರು ಕೂಡ ಇದು 2023 ಆಗಸ್ಟಲ್ಲಿ ಬಿಡುಗಡೆ ಆಗಿರುವಂಥದ್ದು. ಇಲ್ಲಿವರೆಗೂ ಕೂಡ ಟೋಟಲ್ 29ನೇ ಕಂತಿನ ಹಣ ನಮ್ಗೆ ಇವಾಗ ಬರಬೇಕಾಗಿತ್ತು. ಈ ತಿಂಗಳಲ್ಲಿ ನಮ್ಗೆ 29ನೇ ಕಂತಿನ ಹಣ ಬರಬೇಕಾಗಿತ್ತು. ಮುಂದಿನ ತಿಂಗಳು, ಈ ತಿಂಗಳು ಕೂಡ ಮುಗೀತಂದರೆ ಟೋಟಲು 30 ತಿಂಗಳ ಹಣ ಬರಬೇಕಾಗಿತ್ತು. ಬಟ್ ಆದರೆ ಅವ್ರು ಕೊಟ್ಟಿರುವಂಥದ್ದು 23 ಕಂತುಗಳು ಮಾತ್ರನೇ. ಸೊ ಈ ತಿಂಗ್ಳಿಗೆ ಬಿಟ್ಟರು ಕೂಡ ನಮ್ಗೆ ಇನ್ನೂ 5 ಕಂತಿನ ಹಣ ಬರಬೇಕಲ್ವ. ಸೊ ಹಂಗೆ ಲೆಕ್ಕ ತಗೊಂಡ್ರು ಕೂಡ ಅವರಿಗೆ ಲೆಕ್ಕ ಸಿಕ್ಬಿಡುತ್ತೆ. ಆದರೆ ಅವರು ಆಗಸ್ಟ್ವರೆಗೂ ಕೊಟ್ಟಿದೆ, ಎಲ್ಲ ಕ್ಲಿಯರ್ ಆಗಿದೆ ಅಂತಲೇ ವಾದ ಮಾಡ್ತಾ ಇದ್ದಾರೆ ಹೊರತು ಇಲ್ಲ ಎನ್ಕ್ವೈರಿ ಮಾಡ್ತೀನಿ, ಕನ್ಫ್ಯೂಸ್ ಆಗಿದೆ. ಸೊ ಈ ರೀತಿ ಹೇಳ್ತಾನೆ ಇಲ್ಲ ಅವರು. ಕೊಟ್ಟಿದ್ದೀನಿ ಒಂದು ರೀತಿಯಲ್ಲಿ ಜನಗಳನ್ನ ಯಾಮಾರಿಸ್ಬೇಕು ಅಂತ ಈ ಥರ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ವಿರೋಧ ಪಕ್ಷದವರು ತಿಳಿಸ್ತಾ ಇದ್ದಾರೆ. ಬಟ್ ಆದರೆ ಇವಾಗ CM ಸಿದ್ದರಾಮಯ್ಯ ಸರ್ ಅವ್ರ ಗಮನಕ್ಕೆ ಹೋಗಿದೆ ಅಲ್ವಾ, ಅವರು ಪ್ರೂಫನ್ನು ಕೂಡ ನೋಡಿದಾರಲ್ವ. ಇವಾಗ 2-3 ಡಿಸ್ಟಿಕಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಲೀಸ್ಟನ್ನು ತೆಗೆಸ್ಕೊಂಡು ಹೋಗಿದ್ದಾರೆ. ಫೆಬ್ರವರಿ ಮಾರ್ಚಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಅನ್ನೋದನ್ನು. ಸೊ ಹಾಗಾಗಿ ಇವತ್ತು ಅದನ್ನು ಸಿದ್ದರಾಮಯ್ಯ ಸರ್ ಕೂಡ ನೋಡಿದ್ದಾರೆ. ಆದಷ್ಟು ಬೇಗ ಅತಿ ಶೀಘ್ರದಲ್ಲಂತೂ ಒಂದು 2-3 ಕಂತಾದರೂ ಬಿಡುಗಡೆ ಮಾಡಬಹುದು. ಇವತ್ತು ಅಧಿವೇಶನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದಿರಲಿಲ್ಲ ಅನ್ಸುತ್ತೆ. ಸೊ ಹಂಗಾಗಿ ಅವ್ರು ಏನು ಅದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿಲ್ಲ. ನೋಡೋಣ ನಾಳೆ ಮತ್ತೆ ಅದ್ರ ಬಗ್ಗೆ ಏನಾದರೂ ಅಪ್ಡೇಟನ್ನು ಕೊಡ್ತಾರೆ. ಇವಾಗ ಒಪ್ಕೊತಾರ ಅವರು, ಮತ್ತೆ ಎನ್ಕ್ವೈರಿ ಮಾಡ್ತೀನಿ ಅಂತ ಏನಾದರೂ ತಿಳಿಸ್ತಾರಾ ಅಂತ ಹೇಳ್ಬಿಟ್ಟು ಕೇಳೋಣ. ಇವಾಗ ಏನಾಗುತ್ತೆ, TV ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡ್ತಾರೆ, ಗೃಹಲಕ್ಷ್ಮಿ ಯೋಜನಾ ಪೆಂಡಿಂಗ್ ಹಣ ಬಂದಿಲ್ಲ, ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಅವ್ರು ಈ ರೀತಿ ಎಲ್ಲ ಕೇಳಲ್ಲ. ಈ ತಿಂಗಳದ್ದು ಯಾಕೆ ಬಂದಿಲ್ಲ ಅಂತ ಕೇಳಲ್ಲ. ಅವರು ಕೇಳ್ತಾರೆ 2 ತಿಂಗಳಿಂದ ಯಾಕೆ ಕೊಟ್ಟಿಲ್ಲ, 3 ತಿಂಗಳಿಂದ ಯಾಕೆ ಕೊಡ್ತಿಲ್ಲ, ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಆ ರೀತಿ ಪ್ರಶ್ನೆನ ಮಾಡ್ತಾರೆ. ಅದರಲ್ಲೂ ಅವರು ಕೆಲವೊಂದೊಂದು ಟೈಮು ಏನು ಮಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಪ್ರತಿ ಸರಿನೂ ನೀವು ಯಾಕೆ ಇದೇ ಪ್ರಶ್ನೆ ಮಾಡ್ತೀರಾ ಅಂತಲೂ ಕೇಳ್ತಾರೆ. ಸೊ ಅವಾಗ ಅವ್ರು ಏನಾಗುತ್ತೆ, ಯಾವ ತಿಂಗಳದು ಏನು ಅಂತ ಹೇಳ್ಬಿಟ್ಟು ಕೇಳೋದನ್ನ ಬಿಡ್ತಾರೆ. ಪೆಂಡಿಂಗ್ ಇದೆಯಲ್ಲ ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವ್ರು ಇವಾಗ ಕೊಡ್ತೀನಿ, ಅವಾಗ ಕೊಡ್ತೀನಿ ಅಂತಾರೆ. ಸೊ ಹಿಂಗೆ ಮುಗ್ದೋಗ್ಬಿಡ್ತಾ ಇದೆ. ಟೋಟಲಿ ಜನಗಳಿಗೂ ಕೂಡ ಒಂದು ರೀತಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಇವರು ಪೆಂಡಿಂಗ್ ಇಟ್ಕೋತಾರಲ್ವ, ಒಂದು 3-4 ತಿಂಗಳ ಕಂತಿನ ಹಣನ ಪೆಂಡಿಂಗ್ ಇಟ್ಕೊಬಿಡ್ತಾರೆ. ಅವಾಗ ಏನಾಗುತ್ತೆ, 1 ಕಂತು 2 ಕಂತು ಕೊಟ್ಬಿಟ್ಟು ಮತ್ತೆ ಇಲ್ಲಿ ಕೊಟ್ಟಿದ್ದೀವಿ 1 ತಿಂಗಳದ್ದು 2 ತಿಂಗಳದ್ದು ಎಲ್ಲ ಕ್ಲಿಯರ್ ಆಗೋಗಿದೆ. ಸೊ ಈ ರೀತಿ ಅವ್ರಿಗೂ ಕನ್ಫ್ಯೂಸ್ ಆಗ್ತಾರೆ, ನಮಗೂ ಕನ್ಫ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಜನಗಳು ಹೇಳಬೇಕಂದ್ರೆ ಯಾರು ದಡ್ರಲ್ಲ, ಎಲ್ಲ ಜನಗಳು ಕೂಡ ಲೆಕ್ಕನೇ ಇಟ್ಕೊಂಡಿದ್ದಾರೆ. ಯಾಕಂದರೆ ಯೂಟ್ಯೂಬ್ ಚಾನಲ್ಗಳಲ್ಲಂತೂ ತುಂಬಾ ತಿಳಿಸ್ತಾನೆ ಇರ್ತಾರೆ ಪ್ರತಿದಿನವೂ ಕೂಡ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ. ಟೋಟಲಾಗಿ ಇವಾಗ ನಮಗೆ 5 ಕಂತಿನ ಹಣ ಬರಬೇಕಾಗಿರುವಂಥದ್ದು. ನೋಡೋಣ, ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವಾಗ CM ಗಮನಕ್ಕೆ ಬಂದಿದೆ ಅಂತಂದರೆ ಆಲ್ಮೋಸ್ಟ್ ಮಾಡಲೇಬೇಕು, ಅವರು ಮಾಡ್ತಾರೆ. ನಾಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಅಪ್ಡೇಟ್ ಕೊಡ್ತಾರೆ ಕಾಯ್ದು ನೋಡೋಣ. ಒಟ್ಟಿನಲ್ಲಂತೂ ಇವಾಗ ಟೋಟಲ್ಲು 5 ಕಂತು ಬರಬೇಕು ಅಂತ ಕನ್ಫರ್ಮ್ ಆಗಿ ಗೊತ್ತಾಯಿತು. 10,000 ರೂಪಾಯಿನ ನೋಡೋಣ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ, ಫೈನಲಿ ಗೊತ್ತಾಯ್ತಲ್ಲ, ಅದೇ ಒಂದು ರೀತಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು. 2 ಕಂತನ್ನ ಎಗ್ರಿಸ್ಬಿಟ್ಟಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು. ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು 2 ಕಂತಿನ ಹಣ 4,000 ರೂಪಾಯಿ ಆಗುತ್ತೆ. ಯಾಕಂದರೆ ಇದು ಎಷ್ಟೋ ಜನಕ್ಕೆ ತುಂಬಾ ಹೆಲ್ಪ್ ಆಗಿದೆ ಅಲ್ವಾ ಗೃಹಲಕ್ಷ್ಮಿ ಯೋಜನಾ. ಇದ್ರ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಇದರಿಂದ ಎಷ್ಟೋ ಖುಷಿಯಾಗಿದ್ದಾರೆ ಜನಗಳು. ಯಾವ ಸರ್ಕಾರನೂ ಕೊಟ್ಟಿಲ್ಲ ಬಿಡಿ, 1,500 ರೂಪಾಯಿನೂ ಕೂಡ ಉಚಿತವಾಗಿ ಯಾವ ಸರ್ಕಾರನೂ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ಬಟ್ ಈ ಸರ್ಕಾರ ಕೊಡ್ತಾ ಇದೆ ಅಂದರೆ ಒಂದು ರೀತಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಬಟ್ ಇದರಲ್ಲಿ ಹಿಂಗೆ 2 ಕಂತು 3 ಕಂತು ಎಗ್ರಿಸ್ತಾ ಹೋದರೆ ಜನಗಳಿಗೂ ಕೂಡ ಬೇಜಾರಾಗೋದು ಸಹಜನೇ. ಬಟ್ ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಇಷ್ಟಾದರೂ ಕೊಟ್ಟಿದ್ದಾರಲ್ವ, ಅದು ಒಂದು ಖುಷಿ ಅಂತಲೇ ಹೇಳ್ಬೋದು. ಇನ್ನು 23ನೇ ಕಂತಿನ ಹಣದ ಬಗ್ಗೆನೂ ಕೂಡ ತುಂಬ ಜನ ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ಹೇಳ್ದಂಗೆ ಇವಾಗ 23ನೇ ಕಂತಿನ ಹಣ ಬಂದು ಜೂನ್ ತಿಂಗಳ ಹಣ. ಇದು 23ನೇ ಕಂತಿನ ಹಣ ಆಗಸ್ಟಿಂದಲ್ಲ, ಜೂನ್ ತಿಂಗಳದು. ಸೊ ಇನ್ನೂ ಕೂಡ ಆಲ್ಮೋಸ್ಟ್ ಒಂದು 10-15% ಅಷ್ಟು ಜನರಿಗೆ 23ನೇ ಕಂತಿನ ಹಣ ಬರಬೇಕು. ಪ್ರತಿದಿನವೂ ಕೂಡ ಬರ್ತಾ ಇದೆ, ಏನು ಸ್ಟಾಪ್ ಆಗಿಲ್ಲ. ಯಾರು ಕೂಡ ಭಯ ಪಡೋದಕ್ಕೆ ಹೋಗಬೇಡಿ. ಇನ್ನು ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳ್ದಂಗೆ ಇನ್ನೂ ಬರ್ತಾ ಇದೆ. ನೆನ್ನೆನೂ ಕೂಡ ಸಾಕಷ್ಟು ಜನರಿಗೆ ಬಂದಿದೆ. ನೆನ್ನೆನೂ ಕೂಡ ತುಂಬ ಜನ ಕಮೆಂಟ್ ಮಾಡಿದರೆ ನಮ್ಗೆ ಇವತ್ತು ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಒಂದು 80%ಗಿನ್ನ ಹೆಚ್ಚು ಜನರಿಗೆ 23ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಉಳಿದಿರುವಂಥದ್ದು ಒಂದು 20% ಒಳಗಡೆನೆ, ಒಂದು 15% ಅಂದ್ಕೊಳ್ಳಿ. ನಿಮಗೂ ಕೂಡ ಆದಷ್ಟು ಬೇಗ ಬರುತ್ತೆ. ಇನ್ ಕೇಸ್ ಏನಾದರೂ ಸ್ಟಾಪ್ ಆದ್ರೂ ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಇನ್ನೂ ಒಂದು ಕಂತು ಬಿಡುಗಡೆ ಮಾಡ್ತಾರಲ್ವಾ. ಸೊ ಆ ಕಂತು ಬಿಡುಗಡೆ ಆದಾಗ ನಿಮಗೆ ಪೆಂಡಿಂಗ್ ಹಣ, ಆ ಕಂತು 2 ಕಂತು ಕೂಡ ಒಟ್ಟಿಗೆ ಬರುತ್ತೆ. ಓಕೆನಾ. ಸೊ ಇದು ಯಾವಾಗಿಂದ ಈ ರೀತಿ ಆಗಿಬಿಟ್ಟಿದೆ ಅಂತಂದರೆ, ಈ ಒಂದು ಹಣ ಹಾಕುವಂಥ ಪ್ರೊಸೆಸನ್ನ ಚೇಂಜ್ ಮಾಡಿದ್ರಲ್ವ, ಆವಾಗಿಂದ ಈ ಥರ ತೊಂದರೆ ಆಗ್ತಾ ಇದೆ. ಲಾಸ್ಟ್ ಪೆಂಡಿಂಗಲ್ಲಿ ಒಂದು 10-15-20% ಅಷ್ಟು ಜನಗಳಿಗೆ ಬರೋದೇ ಇಲ್ಲ. ಹೊಸ ಕಂತು ಬಿಡುಗಡೆ ಆದಮೇಲೆ ಪೆಂಡಿಂಗ್ ಹಣ ಹಾಗೆ ಹೊಸ ಕಂತು ಈ ರೀತಿಯಾಗಿ ಬರ್ತಾ ಇದೆ. ಸೊ ಹಂಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಪ್ರತಿದಿನವೂ ಕೂಡ ಬರ್ತಾ ಇದೆ, ಸ್ಟಾಪ್ ಅಂತೂ ಆಗಿಲ್ಲ. ಓಕೆನಾ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇವತ್ತಿನ ಮಾಹಿತಿ ಇದಾಗಿದ್ದು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ತುಂಬಾ ಥ್ಯಾಂಕ್ಸ್.